ಒಂದು 40,000 ಗಾಡಿ ಮಾರ್ಬಿಟ್ಟಿದೆ. ಒರಿಜಿನಲಿ ಈ ನಂದು ವೇಗ ಹೆಲ್ಮೆಟ್ಟು ಸ್ಟಾರ್ ಸಿಟಿಗೆ ಅಂತಾನೆ ತಗೊಂಡಿದ್ದು, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಯಾಕಂದರೆ ಸ್ಟಾರ್ ಸಿಟಿ ಬರೀ ಒಂದು ಗಾಡಿ ಅಲ್ಲ, ನನಗೆ ಸ್ಟಾರ್ ಸಿಟಿ ಒಂದು ಎಮೋಷನ್ನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತಮ್ಮನೇಲು ಮತ್ತು ಟೈಟಲ್ ನೋಡಿ ಗೊತ್ತೇ ಆಗಿರುತ್ತೆ. ನಾವು ನಮ್ದು ಇನ್ನೊಂದು ಹೊಸ ಬೈಕು ಸ್ಟಾರ್ ಸಿಟಿ ಪ್ಲಸ್ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಇದನ್ನು ಟೆಕ್ನಿಕಲಿ ಹೊಸದಂತ ಕರೆಯಲ್ಲ ನಾನು. ಏನಕ್ಕೆ ಇವಾಗ ಸ್ಟಾರ್ ಸಿಟಿ ತೊಗೊಂಡೋಗಿ ಹೋಗ್ತಾ ಇದ್ದೀವಿ ಅಂತ ವೀಡಿಯೋದ ಲಾಸ್ಟಲ್ಲಿ ಹೇಳ್ತೀನಿ, ಬನ್ನಿ. ಇವಾಗ ಹೋಗಿ ನಮ್ಮ ಸ್ಟಾರ್ ಸಿಟಿ ಡೆಲಿವರಿ ತೊಗೊಂಡು ಆಮೇಲೆ ಪೂಜೆ ಮಾಡ್ಸೋಕೆ ಹೋಗೋಣ. ನೀವೇ ಮಾಡಿಕೊಡ್ತೀರಾ ಸರ್ ಇದು ಸ್ಟಾರ್ಟಿಂಗ್ ಪಾಯಿಂಟ್? ಅದೆಲ್ಲ ಬರಬೇಕು. ಫಸ್ಟ್ ಸರ್ವಿಸ್ ಅಂತ ಗಾಡಿ ಡೆಲಿವರಿ ತೊಗೊಂಡಾಯ್ತು. ಇವಾಗ ಸೀದಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಗಾಡಿನ. गुरुभ्यो नमः. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. पूर्वचर्तेव मनुष्यस्कायां शुभजितवतेजमनुष्य गोत्रध्वस्यां दर्शनं देश्यां दलितानां यः कीर्तिभवनं देश्यां विजयनं देश्यां दीक्षानं यः वेङ्कटेशं देश्यां अनितानां यः अक्षयनं देश्यां दिव्यश्रीनं यः सकुटुंबसन्मंगलार्थं काले लक्ष्मी स्वरूपवाहन पूजा करिष्ये. मनसಲ್ಲಿ ದೇವರ ಪ್ರಾರ್ಥನೆ ಮಾಡ್ಕೊಂಡು
ಸರಿ ಮಾಡಬೇಕು, ಕುತ್ಕೊ ಬರಬೇಕು. ಒರಿಜಿನಲಿ ಈ ನಂದು ವೇಗ ಹೆಲ್ಮೆಟ್ಟು ಸ್ಟಾರ್ ಸಿಟಿಗೆ ಅಂತಲೇ ತೊಗೊಂಡಿದ್ದು, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಸ್ಟಾರ್ ಸಿಟಿ ಮಾರಾದ್ಮೇಲೆ ಹೆಲ್ಮೆಟ್ ನೋಡಿದಾಗೆಲ್ಲ ನಂಗೆ ಸ್ಟಾರ್ ಸಿಟಿನೇ ಜ್ಞಾಪನ ಬರೋದು ಜನರಲಾಗಿ. ಆದರೆ ಏನು ಮಾಡೋದು, ಫೈನಲಿ ಸ್ಟಾರ್ ಸಿಟಿ ವಾಪಸ್ ನಮ್ಮ ಮನೆಗೆ ಬಂದಾಯಿತು. ಇವಾಗ ಹೋಗಿ ಅದಕ್ಕೆ ತುಂಬ ಹೊಟ್ಟೆ ಹಸಿತಾ ಇದಂತೆ, ಒಂಚೂರು ಅದಕ್ಕೆ ಊಟ ಹಾಕ್ಸೋಣ ಬನ್ನಿ. ಊಟ ಮಾಡೋಕ್ಕೆ ಇಲ್ಲಿ ನೋಡಿ ನಮ್ಮ ಅಕ್ಕ, ನಮ್ಮದು ಪೂಜೆ ಆಯಿತು. ನಮ್ಮ ಅಕ್ಕ ಇವಾಗ ಬಂದವರು, ನಮ್ಮ ಅಕ್ಕ ನಮ್ಮ ಭಾವ. ಇದು ನೋಡಿ ಹೇಳಿ, ಯಾವ ಗಾಡಿ ಇದು? ಇವಾಗ ಬಾ ಹಲೋ, ಸಿ ದ ವೆಹಿಕಲ್. ಹೋಗೋಣ ಒಳಗೆ. ಅದು ಅಲ್ಲೇ ಇರಲಿ. ಐಕ್ಯೂ ಬಾ. ಏಯ್ ಅಡೇ ಸಸ್ರ. ಸೊ ನಮ್ಮ ಅಕ್ಕ ಏನಕ್ಕೆ ಈ ಥರ ನೀನು ಮಾರೋದು ತೊಗೊಳ್ಳೋದು ಬರೀ ಇದೇ ಆಯಿತು ಅಂತ ಹೇಳಿದ್ರು ಅಂದರೆ, ನಾನು ನನ್ನ ಲೈಫಲ್ಲಿ ಫಸ್ಟ್ ತೊಗೊಂಡಿದ್ದ ಗಾಡಿ ಸ್ಟಾರ್ ಸಿಟಿನೇ. ಆದರೆ ಲೈಫ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರಬೇಕಾದ್ರೆ ಎಲ್ಲರ ಲೈಫಲ್ಲೂ ಬರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸು. ನನ್ನ ಲೈಫಲ್ಲಿ ಬಂದಾಗ ನಾನು ಬರೀ ಒಂದು 40,000ಗೆ ಆ ಗಾಡಿ ಮಾರಿಬಿಟ್ಟಿದ್ದೆ. ಅದಕ್ಕೆ ನನಗೆ ತಿರ್ಗಾ ಆ ಗಾಡಿ ತೊಗೋಬೇಕು ಅಂತ ಇವಾಗ ಮನಸ್ಸಾದಾಗ ಶೋರೂಮಲ್ಲಿ ವಿಚಾರಿಸಿದಾಗ ಸ್ಟಾರ್ ಸಿಟಿ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಗಾಡಿ ಯಾವುದು ಸಿಗೋಲ್ಲ ಸ್ಟಾರ್ ಸಿಟಿ ಅಂತ ಎಲ್ಲ ಶೋರೂಮವರು ಕೈ ಎತ್ಬಿಟ್ರು. ಆ ಟೈಮಲ್ಲಿ ನಾನು ಫಸ್ಟ್ ತೊಗೊಂಡಿದ್ದು ಥರ್ಡ್ ಪಾರ್ಟಿ ಡೀಲರ್ ಹತ್ರನೇ ತೊಗೊಂಡಿದ್ದು ಸ್ಟಾರ್ ಸಿಟಿ. ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಂಗೆ ಇದರ ಸ್ಟಾರ್ ಸಿಟಿ ತಿರ್ಗಬೇಕು, ತರಿಸ್ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಸರ್ ಸ್ಟಾಕ್ ಚೆಕ್ ಮಾಡಿ ಹೇಳ್ತೀವಿ, ಗ್ಯಾರಂಟಿ ಇಲ್ಲ ಅಂದರು. ಆಮೇಲೆ ಒಂದು 2 ಡೇಸ್ ಆದಮೇಲೆ ಫೋನ್ ಮಾಡಿದ್ರು, ಸರ್ ಒಂದೇ ಒಂದು ಗಾಡಿ ಇದೆ, ಅದು 2025 ಮಾಡಲು, ಅವರು ಹೊಸದೇನೆ, ನಿಮಗೆ ಬೇಕಂದರೆ ತರಿಸ್ಕೊಡ್ತೀವಿ, ಬೇಕಾ ಅಂದರು. ಸರ್ ನಾನು ಯಾವ ಮಾಡಲ್ ಆಗಿದ್ರೂ ಪರವಾಗಿಲ್ಲ, ಹೊಸ ಗಾಡಿ ಆಗಿದ್ರೆ ಪರವಾಗಿಲ್ಲ, ಸ್ಟಾರ್ ಸಿಟಿ ನಂಗೆ ಬೇಕು, ತರಿಸ್ಕೊಡಿ ಅಂತ ಹೇಳಿದ್ದಕ್ಕೆ ಅವರು 2 ಡೇಸಲ್ಲೇ ಅವೈಲೇಬಲ್ ಮಾಡಿಸ್ಕೊಟ್ರು. ಯಾಕಂದರೆ ಸ್ಟಾರ್ ಸಿಟಿ ಬರೀ ಒಂದು ಗಾಡಿ ಅಲ್ಲ, ನನಗೆ ಸ್ಟಾರ್ ಸಿಟಿ ಒಂದು ಎಮೋಷನ್ನು. ನಿಮ್ಮ ಲೈಫಲ್ಲೂ ಅದೇ ಥರ ಯಾವ್ದಾದ್ರು ಒಂದು ಗಾಡಿ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಇವತ್ತು ವೀಡಿಯೋಗಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಬಾಯ್.